ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮುಳುಗುತ್ತಿದ್ದ ಇಬ್ಬರು ಪ್ರವಾಸಿಗರನ್ನು ರಕ್ಷಣೆ ಮಾಡಲಾಗಿದೆ. ಸಮುದ್ರದಲ್ಲಿ ಮುಳುಗ್ತಾ ಇದ್ದಂತಹ ಇಬ್ಬರು ಪ್ರವಾಸಿಗರ ರಕ್ಷಣೆ ಮಾಡಲಾಗಿದೆ. ಕಾರವಾರದ ಬೀಚ್ನಲ್ಲಿ ಪ್ರವಾಸಿಗರ ರಕ್ಷಣೆ. ಇವತ್ತು ಬೆಳಗ್ಗೆ ಕಡಲ ತೀರಕ್ಕೆ ಇಳಿದಿದ್ದರಂತೆ ಪ್ರವಾಸಿಗರು, ನೀರಿಗೆ ಈಜೋದಕ್ಕೆ ಅಂತ ಇಳಿದಿದ್ದಾರೆ. ನೋಡ್ತಾ ಇದ್ದಂತೆ ಅಲೆಗಳ ಸೆಳೆತಕ್ಕೆ ಕೊಚ್ಚಿ ಹೋಗ್ತಾ ಇದ್ರು ಇಬ್ಬರು ಕೂಡ. ಸಮುದ್ರದಲ್ಲಿ ಮುಳುಗ್ತಾ ಇದ್ದ ಇಬ್ಬರು ಪ್ರವಾಸಿಗರನ್ನು ರಕ್ಷಣೆ ಮಾಡಲಾಗಿದೆ. ಅಲೆಯ ಅಬ್ಬರಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ರು ಪಾಪ ಅವರಿಬ್ಬರು. ನೋಡಿ ಅಲ್ಲಿ, ಅಂದರೆ ಪುಣ್ಯಕಲ್ಲಿ ರಕ್ಷಣೆ ಮಾಡೋದಕ್ಕಿದ್ದರೂ ಮಾಡಿದ್ರು, ಯಾರೂ ಇಲ್ಲ ಅಂದರೆ. ಆಮೇಲೆ ಕೆಲವು ಕಡೆ ಎಲ್ಲ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಇಳಿಬೇಡಿ, ಅಪಾಯದ ಸ್ಥಳ ಅಂತ. ಜನ ಕೇಳಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಅದೇನಾದರೂ ರಿಸ್ಟ್ರಿಕ್ಟೆಡ್ ಏರಿಯಾನ, ಇಲ್ಲೆಲ್ಲ ಸ್ನಾನ ಮಾಡಬಾರ್ದು ಅಂತ ಎಲ್ಲ ಇದೆಯಾ, ಅಥವಾ ಆ ಥರ ಏನು ಇಲ್ಲದೇನೆ ಬೈ ಮಿಸ್ ಆಗಿರೋ ಘಟನೆನಾ ಅಂತ? ಖಂಡಿತವಾಗಿ ಆ ರೀತಿಯ ಯಾವುದೇ ರೀತಿಯಲ್ಲಿ ನಿರ್ಬಂಧಗಳಿಲ್ಲ. ಯಾಕೆಂತಂದ್ರೆ ಕಾರವಾರದ ರವೀಂದ್ರನಾಥ ಕಡಲ ತೀರ ಪ್ರವಾಸಿಗರಿಗೆ ನಿಜವಾಗ್ಲೂ ಒಂದು ಸ್ವರ್ಗ ಅಂತಾನೆ ಹೇಳ್ಬೇಕು. ಮತ್ತೆ ಅಲ್ಲಿ ಮುಳುಗುವಂತ ಪರಿಸ್ಥಿತಿ ಇಲ್ಲ. ಆದ್ರೆ ಏನಂತಂದ್ರೆ ಅಲೆಗಳ ಅಬ್ಬರ ಹೆಚ್ಚಾಗಿದ್ದಾವೆ, ಗಾಳಿಯ ಒತ್ತಡ ಹೆಚ್ಚಾಗಿರೋದ್ರಿಂದಾಗಲೇ ಅಲೆಗಳು ಬಂದಿದ್ದಾವೆ. ಇವರು ಪ್ರವಾಸಿಗರು ಬೆಳಗ್ಗೆ ಬಂದವರು ನೇರವಾಗಿ ಸಮುದ್ರಕ್ಕೆ ಇಳಿದಿದ್ದಾರೆ, ಅಲ್ಲಿ ಆಟವಾಡಿದ್ದಾರೆ. ನಂತರದಲ್ಲಿ ಅವರು ಮುಂದೆ ಹೋಗಿದ್ದಾರೆ. ಮುಂದೆ ಹೋದ್ರಲ್ಲ ಆ ಸಮಯದಲ್ಲಿ ಗಾಳಿಯ ಒತ್ತಡ ಹೆಚ್ಚಾಗಿತ್ತು, ಜೊತೆಗೆ ಅಲೆಗಳ ಅಬ್ಬರವೂ ಹೆಚ್ಚಾಗಿರೋದ್ರಿಂದಾಗಿ ಅವರು ಸಮುದ್ರದಲ್ಲಿ ಸಿಕ್ಕಿಕೊಂಡಿದ್ದಂಥದ್ದು. ಅದನ್ನ ಗಮನಿಸಿದಂತಹ ಸ್ಥಳೀಯರಲ್ಲೇ ಕ್ರಿಕೆಟ್ ಅನ್ನ ಆಡ್ತಾ ಇದ್ರು. ಅವರು ಅವ್ರನ್ನ ರಕ್ಷಣೆ ಮಾಡಿರುವಂತದ್ದು. ನಂತರದಲ್ಲಿ ರಕ್ಷಣೆ ಮಾಡಿ ಅವರ ಮಾಹಿತಿಯನ್ನ ಕಲೆ ಹಾಕೋದ್ರೊಳಗೆ ಅವರು ತಕ್ಷಣ ಅವ್ರು ಹೆದರಿ ಹೋಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನವೀನ್, ಧನ್ಯವಾದ. ಕಡಲ ತೀರದಲ್ಲಿ ಏನೋ ಕ್ರಿಕೆಟ್ ಆಡ್ತಾ ಇದ್ರಂತೆ, ಆಮೇಲೆ ಮುಳುಗ್ತಾ ಇದ್ದವ್ರನ್ನ ನೋಡಿ ಕಡಲಿಗೆ ಇಳಿದು ಯುವಕರು ರಕ್ಷಣೆ ಮಾಡಿದ್ದಾರೆ. ಇವರೆಲ್ಲ ರಕ್ಷಣೆ ಮಾಡಿದವರೆಲ್ಲ ಕಡಲ ತೀರದಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು. ಅವ್ರ ಪುಣ್ಯಕ್ಕೆ ಬೆಳಗ್ಗೆನೇ ಅವರು ಸಮುದ್ರಕ್ಕೆ ಇಳಿದಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಅಂಥ ಅಪಾಯದ ಸ್ಥಳ ಏನಿಲ್ಲ. ಬಟ್ ಇದು ಗಾಳಿ ಮತ್ತು ಅಲೆಯ ಹೊಡೆತಕ್ಕೆ ಈ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಟ್ ಪುಣ್ಯ ಅವ್ರದ್ದು, ಅವರಿಬ್ಬರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಸಮುದ್ರಕ್ಕೆ ಇಳಿದು ಹೋಗಿ ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಹುಡುಗರು. ना पिया नहीं कुछ